ಬಾಳೆ ಒಳಗಡೆ, ಅಡಿಕೆ ಒಳಗಡೆ, ತೋಟಗಳ ಒಳಗಡೆ, ದ್ರಾಕ್ಷಿ ತೋಟಗಳು, ಈ ತರದಲ್ಲಿ ಇದನ್ನ ವರ್ಕ್ ಮಾಡಬಹುದು. ಇದು ರೈತರದು ಯೂಸ್ ಮಾಡಬಹುದು. ಇದು 1100 ಗಂಟೆ ಲೈಫ್ ಇರ್ತದೆ ಸರ್. ಏರ್ ಫಿಲ್ಟರ್. ಇದು ಕಾಲರ್ ರಿವರ್ಸಲ್ ಟ್ರಾಕ್ಟರ್ಗಳು. ಜನರಲ್ ಆದ್ರೆ ನಿಮ್ಗೆ 70,000 ರೂಪಾಯಿ ಗಂಟೆ ಸಿಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಪರಿಚಯ? ನನ್ನ ಹೆಸರು ಪ್ರಸನ್ನ ಅಂತ ಸರ್. ನಾನು ಜಾಂಡಿಯರ್ ಕಂಪನಿನಲ್ಲಿ 5 ವರ್ಷಗಳಿಂದ ಡೆಮಾನ್ಸ್ಟ್ರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಟೋಟಲಿ ಒಂದು 5 ಡಿಸ್ಟ್ರಿಕ್ಟ್ ನೋಡ್ತಾ ಇದ್ದೀನಿ. ಯಾವ ಡಿಸ್ಟ್ರಿಕ್ಟ್ ಸರ್? ನಾನು ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ. ಮೊದಲಿಗೆ ನಮ್ಮ ಕಂಪನಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು 1837ರಲ್ಲಿ ಜಾಂಡಿಯರ್ ಅನ್ನೋ ಒಬ್ಬ ವ್ಯಕ್ತಿ ಕಂಡುಹಿಡಿದಿರುವಂತದ್ದು. ಒಬ್ಬ ನೇಗಲ್ ಮಾಡೋ ಕಮ್ಮಾರ, ಉಳ್ಮೆ ಮಾಡೋ ಕಮ್ಮಾರ ಕಂಡುಹಿಡಿದಿರುವಂತದ್ದು ನಮ್ಮ ಜಾಂಡಿಯರ್ ಕಂಪನಿ. ಅವನು 1837ರಲ್ಲಿ ಹಿಂದಿನ ದಿನಗಳಲ್ಲಿ ಹಸು, ಎಮ್ಮೆ, ಬೇರೆ ಇದ್ರಲ್ಲೆಲ್ಲ ಉಳುಮೆಗಳು ಮಾಡ್ತಾ ಇರ್ಬೇಕಾದ್ರೆ ಅವನು ರೈತರುಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಇದನ್ನ ಕಂಡುಹಿಡಿದಿರುವಂತ ಕಂಪನಿ, ಏಕಮೇವ ಕಂಪನಿ ಜಾಂಡಿಯರ್ 1832 ಕಂಡುಹಿಡಿದಿರುವಂತ. ಇತ್ತೀಚೆಗೆ ಬಂದಿರುವಂತದ್ದು 28 HP ಇಂದ ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟಾರ್ಟ್ ಮಾಡಿ ಅಪ್ ಟು 800 HP ವರೆಗೂ ಟ್ರ್ಯಾಕ್ಟರ್ ನ ಮ್ಯಾನುಫ್ಯಾಕ್ಚರಿಂಗ್ 800 HP ವರೆಗೂ ಟ್ರ್ಯಾಕ್ಟರ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಇಂಡಿಯಾ ಮಾರ್ಕೆಟಿಂಗ್ ಪ್ರಕಾರ ನಾವು ಒಂದು 75 HP ವರೆಗೂ ಇಂಡಿಯಾ ಮಾರ್ಕೆಟ್ ಅಲ್ಲಿ ನಾವು ಸೇಲ್ ಮಾಡ್ತಾ ಇದೀವಿ. 75 HP ವರೆಗೂ ಸೇಲ್ ಮಾಡ್ತಾ ಇದೀವಿ. ಇದು 28 HP ಟ್ರಾಕ್ಟರ್ ಆಗಿರ್ತದೆ. ಇದು ಮಿನಿ ಟ್ರಾಕ್ಟರ್, ನ್ಯಾರೋ ಟ್ರಾಕ್ಟರ್ ಅಂದ್ರೆ ಇದರದ್ದು ವಿಡ್ತ್ ಬಂದು 3.25 ಅಡಿ ವಿಡ್ತ್ ಬರುತ್ತೆ. ಇಂಟರ್ಕಲ್ಚರಲ್ ಸಿಸ್ಟಮ್ ಅಲ್ಲಿ ಇದನ್ನ ವರ್ಕ್ ಮಾಡಬಹುದು. ಏನಂತಂದ್ರೆ ಬಾಳೆ ಒಳಗಡೆ, ಅಡಿಕೆ ಒಳಗಡೆ, ತೋಟಗಳ ಒಳಗಡೆ, ದ್ರಾಕ್ಷಿ ತೋಟಗಳು, ಈ ತರದಲ್ಲಿ ಇದನ್ನ ವರ್ಕ್ ಮಾಡಬಹುದು. ಈ ತರ ಇರ್ತದೆ. ನಂತರ ಈ ಇದರಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ, ಏನೇನ್ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನೋಡಿ, ಇದು ಇಂಜಿನ್. ಇದು ಬಂದು ಇಂಪೋರ್ಟೆಡ್ ಇಂಜಿನ್, ಹ್ಯಾಂಗ್ಮಾರ್ ಇಂಜಿನ್. ಇದು ಬಂದು ಇನ್ಬಿಲ್ಟ್ ಮಫ್ಲರ್ ಇರ್ತದೆ. ಒಳಗಡೆನೆ ಮಫ್ಲರ್, ಸೈಲೆನ್ಸರ್ ಮಫ್ಲರ್ ಒಳಗಡೆನೆ ಕೊಟ್ಟಿರೋದ್ರಿಂದ ಇದ್ರ ಸೈಲೆನ್ಸರ್ ಇಂದ ಸೌಂಡ್ ಹೊರಗಡೆ ಬರಲ್ಲ. ನಿಮ್ಗೆ ಹೊರಗಡೆ ಜಾಸ್ತಿ ಏನು ರಿಫ್ಲೆಕ್ಟ್ ಬರಲ್ಲ. ಇದು ಹೈಡ್ರೋಲಿಕ್ ಪಂಪ್ ಸಿಸ್ಟಮ್ ಬರುತ್ತೆ. ಇದು ಹೈಡ್ರೋಲಿಕ್ ಪಂಪ್ ಇಂದ ಹೈಡ್ರೋಲಿಕ್ ಕನೆಕ್ಷನ್ ಕೊಟ್ಟಿರ್ತಾರೆ. ಇನ್ನೊಂದು ಪವರ್ ಸ್ಟೇರಿಂಗ್ ಗೆ ಕನೆಕ್ಷನ್ ಹೋಗಿರ್ತದೆ. ಪ್ಲಸ್ ಟಾಪ್ ಶಾಪ್ ಲೂಬ್ರಿಕೇಶನ್ ಸಿಸ್ಟಮ್ ಇದರಲ್ಲಿ ಕೊಟ್ಟಿರ್ತೀವಿ. ಮೇಲ್ಗಡೆಯಿಂದ ಆಯಿಲ್ ಸುರ್ಕೊಡುವಂತದ್ದು, ಯಾವುದೇ ಕಾರಣಕ್ಕೂ ಗೇರ್ ಬಾಕ್ಸ್ ಅಲ್ಲಿ ಹಾಳಾಗುವಂತದ್ದು, ಡಬಲ್ ಗೇರ್ ಬೀಳುವಂತದ್ದು, ರಿವರ್ಸ್ ಗೇರ್ ಬೀಳುವಂತದ್ದು, ಈ ತರ ಪ್ರಾಬ್ಲಮ್ಗಳು ಇದ್ರಲ್ಲಿ ಬರಲ್ಲ. ಯಾಕೆಂದ್ರೆ ಇದು ಕಾಲರ್ ಶಿಫ್ಟ್ ಗೇರ್ ಬಾಕ್ಸ್ ಇರ್ತದೆ. ಎಷ್ಟು ಸಿಲಿಂಡರ್ ಇದೆ ಸರ್ ಇದರಲ್ಲಿ? ಇದು 3 ಸಿಲಿಂಡರ್ ಇಂಜಿನ್ ಬರುತ್ತೆ ಸರ್. ಏರ್ ಫಿಲ್ಟರ್ ಬಗ್ಗೆ? ಏರ್ ಫಿಲ್ಟರ್ ಡ್ರೈ ಟೈಪ್ ಏರ್ ಫಿಲ್ಟರ್. ನೋಡಿ, ಇದು ಡ್ರೈ ಟೈಪ್ ಏರ್ ಫಿಲ್ಟರ್. ಜಸ್ಟ್ ಇದು ಓಪನ್ ಮಾಡಿ ಜಸ್ಟ್ ಕ್ಲೀನ್ ಮಾಡ್ಕೊಂಡ್ರೆ ಇದ್ರ ಏರ್ ಫಿಲ್ಟರ್ದು ಮಾಹಿತಿ ಸಿಗುತ್ತೆ. ನೋಡಿ, ಇದು ಓಪನ್ ಮಾಡಿ ಜಸ್ಟ್ ಕ್ಲೀನ್ ಮಾಡಿದ್ರೆ ಸಾಕು. ಇದು ರೈತರದು ಯೂಸ್ ಮಾಡಬಹುದು. ಇದು 1100 ಗಂಟೆ ಲೈಫ್ ಇರ್ತದೆ ಸರ್. ಏರ್ ಫಿಲ್ಟರ್. ಅದೇ ನೀವು ಆಯಿಲ್ ಬಾತ್ ಏರ್ ಫಿಲ್ಟರ್ ಗೆ ಇನ್ನೊಂದಕ್ಕೆ ಹೋದಾಗ ಏನಾಗುತ್ತೆ, 50 ಗಂಟೆಗೆ ಒಂದ್ಸತಿ, 100 ಗಂಟೆಗೆ ಒಂದ್ಸತಿ ನೀವು ಆಯಿಲ್ ಸರ್ವಿಸ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಇದ್ರದ್ದು 1100 ಗಂಟೆವರೆಗೂ ಲೈಫ್ ಇರ್ತದೆ ಸರ್. ಆ ಸಿಸ್ಟಮ್ ಅಲ್ಲಿ ನಾವು ಕೊಟ್ಟಿದೀವಿ ಜಾಂಡಿಯರ್ ಅಲ್ಲಿ. ಇದಾದ ನಂತರ ಫ್ರಂಟ್ ಅಲ್ಲಿ ಬ್ಯಾಟರಿ ಸಿಸ್ಟಮ್ ಕೊಟ್ಟಿರ್ತೀವಿ. ಇದು ಓಪನಿಂಗ್ ಕ್ಲೋಸಿಂಗ್ ಎಲ್ಲ ಇಲ್ಲೇ ಬರ್ತದೆ. ಪ್ರತಿಯೊಂದನು ಈ ಸಿಸ್ಟಮ್ ಅಲ್ಲಿ ಇರ್ತದೆ. ಇದಾದ ನಂತರ ಕೂಲೆಂಟ್ ರಿಸರ್ವ್ ಟ್ಯಾಂಕ್ ಇಲ್ಲಿ ಕೊಟ್ಟಿರ್ತೀವಿ. ಕೂಲೆಂಟ್ ರಿಸರ್ವ್ ಟ್ಯಾಂಕ್ ಈ ಲೆವೆಲ್ ಅಲ್ಲಿ ಕೂಲೆಂಟ್ ಅನ್ನ ಮೇಂಟೈನ್ ಮಾಡ್ಕೊಂಡ್ರೆ ರೈತರು ಸಾಕು ಫುಲ್ ಓವರ್ ಫ್ಲೋ ಮಾಡುವಂತ ಕೂಲಿಂಗ್ ಸಿಸ್ಟಮ್ ಇದೆ ಇದರಲ್ಲಿ. ಕೂಲಿಂಗ್ ಸಿಸ್ಟಮ್ ನೋಡಿ, ಇದೆ ರೇಡಿಯೇಟರ್ ಇದೆ. ರೇಡಿಯೇಟರ್ ಇಂದ ಕನೆಕ್ಟ್ ಮಾಡಿ ನಾವೇನ್ ಮಾಡಿರ್ತೀವಿ, ಕೂಲಿಂಗ್ ಕೊಟ್ಟು ವಾಟರ್ ಬಾಡಿನೂ ಕೊಟ್ಟು ಇದನ್ನ ಕೂಲಿಂಗ್ ಸಿಸ್ಟಮ್ ಅಲ್ಲಿ ನಾವು ಇದನ್ನ ಅಳವಡಿಸಿರ್ತೀವಿ. ಇದಾದ ನಂತರ ನೋಡಿ, ಇದರಲ್ಲಿ ಡೀಸೆಲ್ ಟ್ಯಾಂಕ್ ಒಂದು ಮುಂದೆನೆ ಇರ್ತದೆ. ಫ್ರಂಟ್ ಅಲ್ಲಿ ಇದು 32 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇರ್ತದೆ. ಡೀಸೆಲ್ ಟ್ಯಾಂಕ್ ಫ್ರಂಟ್ ಅಲ್ಲಿ ಇರ್ತದೆ. ಈ ತರ ಇದು ಕಾಲರ್ ರಿವರ್ಸಲ್ ಟ್ರಾಕ್ಟರ್ಗಳು. ನೋಡಿ, ಕಾಲರ್ ರಿವರ್ಸಲ್ ಟ್ರಾಕ್ಟರ್. ಕಾಲರ್ ರಿವರ್ಸಲ್ ಅಂತಂದ್ರೆ ನೋಡಿ, ಕಾಲ್ ಜಸ್ಟ್ ರಿವರ್ಸ್ ಹಾಕ್ಬೇಕಾದ್ರೆ ಬರೀ ಕಾಲರ್ ಟು ಕಾಲರ್ ಮೂವ್ ಆಗುತ್ತೆ. ಗೇರ್ ಸಪರೇಟ್ ಆಗಿ ಮೂವ್ ಆಗಲ್ಲ. ಗೇರ್ ಸಪರೇಟ್ ಹಾಕೊಳ್ಳಂಗಿಲ್ಲ. ಕಾಲರ್ ಮುಖಾಂತರನೇ ಮೂವ್ ಆಗುತ್ತೆ. ಇಲ್ಲಿ FNR ಲಿವರ್ ಅಂತ ಕೊಟ್ಟಿದೀವಿ. ನೋಡಿ, ಇಲ್ಲಿ FNR ಲಿವರ್ ಅಂತ ಕೊಟ್ಟಿದೀವಿ. ಫ್ರಂಟ್ ಹಾಕಿದ್ರೆ ಫ್ರಂಟ್, ಸೆಂಟರ್ ಹಾಕಿದ್ರೆ ನ್ಯೂಟ್ರಲ್, ಬ್ಯಾಕ್ ಹಾಕಿದ್ರೆ ರಿವರ್ಸ್. ಈ ತರ FNR ಲಿವರ್ ನ ಕೊಟ್ಟು ಮಾಡಿದೀವಿ. ಇದು ಹ್ಯಾಂಡ್ ಥ್ರಾಟಲ್ ಅಂತ ಕರೀತಾರೆ, ಹ್ಯಾಂಡ್ ಎಕ್ಸಲೇಟರ್. ಇದ್ರ ಮುಂದೆ ಎಕ್ಸಲೇಟರ್ ನಾವು RPM ಎಷ್ಟು ಇಟ್ಕೋಬೇಕು, ಸಪೋಸ್ ಉಳುಮೆ ಮಾಡ್ಬೇಕಾದ್ರೆ ಏನ್ RPM ಅಲ್ಲಿ ಉಳುಮೆ ಮಾಡಬೇಕು, ಸಾಯಿಲ್ ಕಂಡೀಷನ್ ಹೆಂಗಿರ್ತದೆ, ಅದ್ರ ಮೇಲೆ ಇದನ್ನ ನಾವು ಯುಟಿಲೈಸ್ ಮಾಡ್ಕೋಬಹುದು. ಇದು ಸ್ಟೇರಿಂಗ್. ಈ ಸ್ಟೇರಿಂಗ್ ಅಲ್ಲಿ ಪವರ್ ಸ್ಟೇರಿಂಗ್ ಸಿಸ್ಟಮ್ ನ ಕೊಟ್ಟಿದೀವಿ. ಗೇರ್ ಬಾಕ್ಸ್ ಅಲ್ಲಿ 36 ಲೀಟರ್ 28 ಲೀಟರ್ ಆಯಿಲ್ ಬರುತ್ತೆ. ಇದು ಆಯಿಲ್ ನ ಕನೆಕ್ಟ್ ಮಾಡಿ
ಪವರ್ ಸ್ಟೇರಿಂಗ್ ಸಿಸ್ಟಮ್ ಅಲ್ಲಿ ಪವರ್ ಸ್ಟೇರಿಂಗ್ ಕೊಟ್ಟಿದೀವಿ. ಓಕೆ. ಇದು ಹ್ಯಾಂಡ್ ಟೋಟಲ್ ಬರುತ್ತೆ. ಗೇರ್ ಬಂದು ಇದು ಹ್ಯಾಂಡ್ ಆಕ್ಸಿಲೇಟರ್. ಇದು ಇದಾದ ನಂತರ ಗೇರ್ ಸಿಸ್ಟಮ್ ನೋಡಿ 1 2 3 4 ಅಂತ 4 ಗೇರ್ ಸಿಸ್ಟಮ್ ಕೊಟ್ಟಿದೀವಿ. ಅಲ್ಲಿ ರೇಂಜ್ ಗೇರ್ ನ ಕೊಟ್ಟಿದೀವಿ. ಇಲ್ಲಿ ಬಂದು ರೇಂಜ್ ಗೇರ್ ನೋಡಿ, ಎ ನ್ಯೂಟ್ರಲ್ ಬಿ. ಅಂದ್ರೆ ಇದ್ರಲ್ಲಿ ಹೆಂಗೆ ಅಂದ್ರೆ ಎ ಗೇರ್ ಅಲ್ಲಿ 4 ಸ್ಪೀಡ್ ಹೋಗ್ಬೋದು, ಬಿ ಗೇರ್ ಅಲ್ಲಿ 4 ಸ್ಪೀಡ್ ಹೋಗ್ಬೋದು. ಟೋಟಲಿ 8 ಸ್ಪೀಡ್. 8 ಸ್ಪೀಡ್ ಮುಂದಕ್ಕೆ ಹೋಗ್ಬೋದು, 8 ಸ್ಪೀಡ್ ಹಿಂದಕ್ಕೆ ಬರ್ಬೋದು. ಟೋಟಲಿ 16 ಗೇರ್ ಸಿಸ್ಟಮ್ ಇದನ್ನು ಕೊಟ್ಟಿದೀವಿ. 16 ಗೇರ್ ಸಿಸ್ಟಮ್ ಅಲ್ಲಿ ಈ ಟ್ರ್ಯಾಕ್ಟರ್ ನ ಮಾಡಿದೀವಿ. ಇದಾದ ನಂತರ ನೋಡಿ ಡ್ರಾಪ್ ಸೆನ್ಸಿಂಗ್ ಲಿವರ್ ಇಂಪ್ಲಿಮೆಂಟ್. ನಮ್ಗೆ ಏನ್ ಡೆಪ್ತ್ ಸರ್ಟನ್ ಡೆಪ್ತ್ ಬೇಕು ಆ ಸೆನ್ಸಿಂಗ್ ಸಿಸ್ಟಮ್ ಕೂಡ ನಮ್ಮ, ಯಾಕಂದ್ರೆ ದೊಡ್ಡ ಟ್ರ್ಯಾಕ್ಟರ್ ಗಳೆಲ್ಲ ಸೆನ್ಸಿಂಗ್ ಸಿಸ್ಟಮ್ ಕೊಟ್ಟಿದೀವಿ. ಅದೇ ತರ ಈ ಟ್ರ್ಯಾಕ್ಟರ್ ಕೂಡ ನಾವು ಸೆನ್ಸಿಂಗ್ ಸಿಸ್ಟಮ್ ನ ಕೊಟ್ಟು ಡ್ರಾಪ್ ಸೆನ್ಸಿಂಗ್ ಲಿವರ್ ನ ಕೊಟ್ಟು ಅಡ್ಜಸ್ಟ್ ಮಾಡಿದೀವಿ. ನೋಡಿ ಈ ತರ ನಿಮ್ಗೆ ಏನ್ ಸರ್ಟನ್ ಡೆಪ್ತ್ ಬೇಕು ಸೆಟ್ ಮಾಡ್ಕೋಬಹುದು, ನಾವೇ ಕೂರಿಸ್ಕೋಬಹುದು ಆಟೋಮೆಟಿಕಲಿ. ಇದನ್ನ ಲಿಫ್ಟಿಂಗ್ ಮಾಡೋದಕ್ಕೆ, ಡೌನ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಬಹುದು. ಈ ತರ ಡ್ರಾಪ್ ಸೆನ್ಸಿಂಗ್ ಲಿವರ್ ಕೂಡ ನಾವು ಇದರಲ್ಲಿ ಕೊಟ್ಟು ನಾವು ಮಾಡಿದೀವಿ. ಹಂಗೆ ಹಿಂದಗಡೆ ಬಂದಾಗ ನೋಡಿ ವಿಡ್ತ್ ಬಂದು 3 ಇದೆ ಸರ್. ತುಂಬಾ ನ್ಯಾರೋ ಇದೆ. ನೀವು 3 ಕಾಲ್ ವಿಡ್ತ್ ಬರುತ್ತೆ. ಇದಾದ ನಂತರ ಸೆನ್ಸಿಂಗ್ ಸಿಸ್ಟಮ್ ಲಿವರ್ ಕೊಟ್ಟಿದೀವಿ. ಈಗ ಬೇರೆ ಟ್ರ್ಯಾಕ್ಟರ್ ಗಳ ಕಂಪೇರ್ ಮಾಡಿದ್ಮೇಲೆ ಸೆನ್ಸಿಂಗ್ ಲಿವರ್ಸ್ ಬರಲ್ಲ. ನಮ್ಮದ್ರಲ್ಲಿ ಸೆನ್ಸಿಂಗ್ ಇರ್ತದೆ. ನಾವೇನ್ ಸರ್ಟನ್ ಡೆಪ್ತ್ ಇರ್ತದೆ ಆ ಡೆಪ್ತ್ ಸೆಟ್ ಮಾಡಿದಾಗ ಆ ಡೆಪ್ತ್ ಅಲ್ಲಿ ಅದನ್ನು ಉಳುಮೆ ಮಾಡಬಹುದು. ಆಟೋಮೆಟಿಕಲಿ ಸೆನ್ಸ್ ಆಗಿ ವರ್ಕ್ ಆಗುತ್ತೆ. ಸಪೋಸ್ ಮೇಲ್ಗಡೆ ರೋಟೋವೇಟರ್, ಕೆಳಗಡೆ 5 ನೇಗ್ಲು, ಅದ್ರ ಕೆಳಗಡೆ ನೀವು ಕಲ್ಟಿವೇಟರ್ ಸಾಫ್ಟ್ ಸಾಯಿಲ್ ಗಳಲ್ಲಿ ನೀವು ಇದರಲ್ಲಿ ವರ್ಕ್ ಮಾಡಬಹುದು. ಈ ತರ ಟೆಕ್ನಾಲಜೀಸ್ ನ ಕೊಟ್ಟು, ಫ್ಯೂಚರ್ಸ್ ನ ಕೊಟ್ಟು, ಪ್ರತಿಯೊಂದು ಕೊಟ್ಟು ಮಾಡ್ತಾ ಇರುವಂತದ್ದು ಏಕಮೇವ ಕಂಪನಿ ಜಾನ್ ಡಿಯರ್ ಅಲ್ಲಿ. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಇದು 910 kg ಲಿಫ್ಟಿಂಗ್ ಕೆಪಾಸಿಟಿ ಇರ್ತದೆ. ಲಿಫ್ಟಿಂಗ್ ಕೆಪಾಸಿಟಿ ಅಂದ್ರೆ ನೀವು ಇಂಪ್ಲಿಮೆಂಟ್ ತೂಕ 910 kg ವರೆಗೂ ಇದಕ್ಕೆ ಇಂಪ್ಲಿಮೆಂಟ್ ತೂಕನ ಹಾಕಿ ನೀವು ವರ್ಕ್ ಮಾಡಬಹುದು. ಪಿಟಿಒ ಹಾರ್ಸ್ ಪವರ್ 540 ನೋಡಿ ಇಲ್ಲಿ ಬನ್ನಿ, ಇಲ್ಲಿ ನೋಡಿ PTO ಬಂದು ನಿಮ್ಗೆ 2 ತರ PTO ಸಿಗುತ್ತೆ. ಒಂದು ನಾರ್ಮಲ್ PTO ಇರ್ತದೆ, ಒಂದು ಹೈ ಸ್ಪೀಡ್ PTO. ಅಂತಂದ್ರೆ ಕಡಿಮೆ RPM ಅಲ್ಲಿ ಹೈ ಸ್ಪೀಡ್ PTO. ಆತರ ನಾರ್ಮಲ್ PTO ಪ್ಲಸ್ ಹೈ ಸ್ಪೀಡ್ PTO ಎರಡು ಕೂಡ ನಮ್ಮಲ್ಲಿ PTO ಅವೈಲಬಿಲಿಟಿ ಇದೆ. ಇನ್ನೊಂದು ಸಿಂಗಲ್ ಕ್ಲಚ್ ಸಿಂಗಲ್ PTO ಟ್ರ್ಯಾಕ್ಟರ್ ಇರ್ತದೆ. ಫ್ಯೂಯಲ್ ಕನ್ಸಂಪ್ಷನ್ ಏನಿದೆ ಸರ್? ಫ್ಯೂಯಲ್ ಕನ್ಸಂಪ್ಷನ್ ಇವಾಗ ಕಸ್ಟಮರ್ ಕೊಟ್ಟಿರೋ ಪ್ರಕಾರ ಸಪೋಸ್ ಒಂದು 200 300 500 ವರೆಗೂ ಟ್ರ್ಯಾಕ್ಟರ್ಸ್ ಕೊಟ್ಟಿದೀವಿ. ಕಸ್ಟಮರ್ ಫೀಡ್ಬ್ಯಾಕ್ ಪ್ರಕಾರ ನಿಮ್ಗೆ 1.5 ಇಂದ 2.5 ಮ್ಯಾಕ್ಸಿಮಮ್ ಅಂದ್ರೆ 3 ಲೀಟರ್ಸ್. ಅದು ಮ್ಯಾಕ್ಸಿಮಮ್. 2.5 ಜಾಸ್ತಿ ಹೇಳ್ತಾ ಇರುವಂತದ್ದು. 2.5 ಕುಡಿಯುತ್ತೆ ಪರ್ ಅವರ್ 2.5 ಲೀಟರ್ಸ್ ತಗೋದು. ಇಂಪ್ಲಿಮೆಂಟ್ಸ್ ಏನೇನೆಲ್ಲ ಮಾಡ್ಕೋಬಹುದು ಸರ್ ಇದರಲ್ಲಿ? ರೋಟಾವೇಟರ್ ಹಾಕ್ಬೋದು, 5 ನೇಗ್ಲ್ ಹಾಕ್ಬೋದು, ಕಲ್ಟಿವೇಟರ್ಸ್ ಹಾಕ್ಬೋದು, ಬಂಡ್ ಮೇಕರ್ ಹಾಕ್ಬೋದು. ಆಮೇಲೆ ಮಲ್ಚರ್, ಇದು ಮಲ್ಚರ್ ಪೌಡರ್ ಮಾಡ್ತಾರ, ತೆಂಗಿನ ಗರಿ ಎಲ್ಲ ಮಟ್ಟೆ ಎಲ್ಲ ಪೌಡರ್ ಮಾಡ್ತಲ್ಲ, ಆ ತರ ಮಿಷಿನ್ಸ್ ಎಲ್ಲ ಇದಕ್ಕೆ ಆಟ ಹಾಕ್ಬೋದು. ನಾವು ದೊಡ್ಡ ಟ್ರ್ಯಾಕ್ಟರ್ ಯಾವ ತರ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ತೀವಿ ಅದೇ ತರ ಇದಕ್ಕೂ ಕೂಡ ಇಂಪ್ಲಿಮೆಂಟ್ಸ್ ಗಳನ್ನ ಯೂಸ್ ಮಾಡಬಹುದು. ಇದು 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಆಗಿರ್ತದೆ. ಇದಾದ ನಂತರ ಇದು 4 ವೀಲ್ ಡ್ರೈವ್ ಬೇಕು ಅಂದಾಗ ಯೂಸ್ ಮಾಡ್ಕೋಬಹುದು, ಬೇಡ ಅಂದಾಗ ನಾವು ಆಫ್ ಮಾಡ್ಕೋಬಹುದು. 4 ವೀಲ್ ಡ್ರೈವ್ ಲಿವರ್. ಈ ಲಿವರ್ ನ ಲಿಫ್ಟ್ ಮಾಡ್ತು ಅಂದ್ರೆ 4 ವೀಲ್ ಡ್ರೈವ್ ಎಂಗೇಜ್ ಆಗುತ್ತೆ, ಬೇಡ ಅಂದಾಗ ಡಿಸ್ಚೇಂಜ್ ಆಗುತ್ತೆ. ಕೆಳಗಡೆ ಒಂದ್ ಸ್ವಲ್ಪ ನೋಡಿ 4 ವೀಲ್ ಡ್ರೈವ್ ನ ಇಲ್ಲಿಂದ ಡ್ರಾಪ್ ಮಾಡಿ ಕನೆಕ್ಟ್ ಮಾಡಿ ನೋಡಿ, ಇಲ್ಲಿಂದ ಕನೆಕ್ಟ್ ಕೊಟ್ಟಿರ್ತೀವಿ 4 ವೀಲ್ ಡ್ರೈವ್. ಅದರಿಂದ ಇದ್ರದ್ದು ಗೇರ್ ಬಾಕ್ಸ್ 4 ವೀಲ್ ಡ್ರೈವ್ ತುಂಬಾ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸರ್ ಈ ಮಾಡೆಲ್ ನ ಡೈಮೆನ್ಷನ್ ಬಗ್ಗೆ ಮಾಹಿತಿ ಕೊಡಿ. ಇದ್ರ ತೂಕ ಬಂದು ನಿಮ್ಗೆ 1070 kg ತೂಕ ಬರುತ್ತೆ. ಟೋಟಲ್ ವಿಡ್ತ್ ಬಂದು ನಿಮ್ಗೆ 3.25 ಅಡಿ ವಿಡ್ತ್ ಬರುತ್ತೆ. ಅಂದ್ರೆ 1040 mm ಬರುತ್ತೆ. ಲೆಂತ್ ಬಂದು ನಿಮ್ಗೆ 1570 mm ವೀಲ್ ಬೇಸ್. ಈ ವೀಲ್ ಸೆಂಟರ್ ಇಂದ ಆ ವೀಲ್ ಸೆಂಟರ್ ಗೆ ಟೋಟಲ್ ವೆಯ್ಟ್ ಬಂದು 1070 kg ಟೋಟಲ್ ವೆಯ್ಟ್ ಬರುತ್ತೆ ಸರ್. ಇದು ರೇಟೆಡ್ RPM ಬಂದು 2400 ವರೆಗೂ ರೇಟೆಡ್ RPM ಇರ್ತದೆ ಸರ್. ರೇಟೆಡ್ RPM 2400 ವರೆಗೂ ರೇಟೆಡ್ RPM ಇರ್ತದೆ ಸರ್. ಓಕೆ, ಇದು ಪ್ರೈಸ್ ಸೆಗ್ಮೆಂಟ್ ಬಂದಾಗ ಏನಿದೆ ಸರ್? ಇದ್ರ ಪ್ರೈಸ್ ಸೆಗ್ಮೆಂಟ್ ಬಂದಾಗ ಇದು MRP ಬಂದು 8,20,000 ರೂಪಾಯಿ ಇದೆ. ಅದರಲ್ಲಿ ಡೀಲರ್ ಟು ಡೀಲರ್ ಡಿಫರೆನ್ಸ್ ಇರ್ತದೆ, ಕಸ್ಟಮರ್ದು ಇದು ಇರ್ತದೆ. 8 ಲಕ್ಷ ಇದೆ, 8,20,000 ರೂಪಾಯಿ. ಅದ್ರಲ್ಲಿ ನಿಮ್ಗೆ ರೋಟಾವೇಟರ್ ಸೇರಿದ್ರೆ ನಾವು ಆ ರೇಟ್ ಕೊಡ್ತೀವಿ, ಇಲ್ಲಾಂದ್ರೆ ಕ್ಯಾಶ್ ಡಿಸ್ಕೌಂಟ್ ಬೇಕು ಅಂದಾಗ ಇನ್ನೂ ಕಡಿಮೆ ಇರ್ತದೆ ಸರ್. ವಿತ್ ಇಂಪ್ಲಿಮೆಂಟ್ ಸೇರಿ ರೋಟಾವೇಟರ್ ಸೇರಿ ನಿಮ್ಗೆ ಹಾಕಷ್ಟೇ ಆತರ. ಸಬ್ಸಿಡಿ ಏನಾದ್ರು ಇದೆಯಾ ಇದಕ್ಕೆ? ಸಬ್ಸಿಡಿಗೆ ಏನಾಗಿದೆ ಅಂತಂದ್ರೆ ಈಗ ಇದ್ರ ಪ್ರಕಾರ ನಾವೇನ್ ಮಾಡ್ತಿರ್ತೀವಿ, ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ತೀವಿ, ನಮ್ದೇನ್ ಅಪ್ರೂವಲ್ ಲೆಟರ್ ಇರ್ತದೆ ಲೆಟರ್ ನ ಕೊಡ್ತೀವಿ. ರೈತರುಗಳೇ ಮಾಡಿಸ್ಕೋಬೇಕಾದ ಸಂದರ್ಭಗಳು ಸಬ್ಸಿಡಿ ಬರುತ್ತೆ. ಎಷ್ಟು ಸಿಗಬಹುದು ಸಬ್ಸಿಡಿ? ಜನರಲ್ ಆದ್ರೆ ನಿಮ್ಗೆ 70,000 ರೂಪಾಯಿ ಗಂಟೆ ಸಿಗುತ್ತೆ. ಕ್ಯಾಟಗರೀಸ್ ಗಳಿಗೆ ಅದು ಸಪರೇಟ್ ಆಗಿ ಸಿಗುತ್ತೆ. ಅಲ್ಲಲ್ಲಿ ಏನೇನು ಅಲೋಕೇಶನ್ ಇರ್ತದೆ, ಆಯಾ ಇದ್ರಲ್ಲಿ ಏನೇನು ಇರ್ತದೆ ಅದ್ರ ಪ್ರಕಾರವಾಗಿ ಸಬ್ಸಿಡಿ ಸಿಗುತ್ತೆ ಸರ್. ತಮ್ಮಿಂದ ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಂತ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.